ದಿನೇಶ್ ಗುಂಡೂರಾವ್ ಅವರು ಸಚಿವರ ಉರ್ದು ಪ್ರೇಮ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆಡಳಿತ ಭಾಷೆ ಕನ್ನಡವನ್ನು ಮರೆತು ಬಿಡ್ತಾ ರಾಜ್ಯ ಸರ್ಕಾರ. ಉರ್ದು ಭಾಷೆಯಲ್ಲಿ ಸರ್ಕಾರಿ ಆಹ್ವಾನ ಪತ್ರಿಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಉರ್ದು ಆಹ್ವಾನ ಪತ್ರಿಕೆಗೆ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಉರ್ದು ಕೂಡ ನಮ್ಮ ಭಾಷೆ ತಾನೇ ಅಂತ ಹೇಳಿದ್ದಾರೆ. ಕನ್ನಡ, ಇಂಗ್ಲಿಷು, ಉರ್ದು, ಹಿಂದಿಯಲ್ಲೂ ಕೂಡ ಇದೆ. ಬೆಂಗಳೂರಿನಲ್ಲೂ ಕೂಡ ಉರ್ದು ಓದುವವರಿದ್ದಾರೆ. ಹಿಂದಿಯಲ್ಲಿ ಬರೆದ್ರೆ ಓಲೈಕೆನಾ ಅಂಥೇಳಿ ಸಚಿವರು ಪ್ರಶ್ನಿಸಿದ್ದಾರೆ. ಇಂಗ್ಲಿಷ್ನಲ್ಲಿ ಕೊಟ್ಟರೆ ಇಂಗ್ಲಿಷ್ ಓಲೈಕೆನಾ ಅಂತ ಅರ್ಥನಾ? ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವ ಹೇಳಿಕೆ ಉರ್ದು ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಉರ್ದು ಒಂದು ಭಾಷೆ ತಾನೆ, ಅಧಿಕೃತ ಭಾಷೆ ಕನ್ನಡ ಇದೆ ಸರ್. ಕನ್ನಡದಲ್ಲಾಗಿದೆ, ಕನ್ನಡದಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಇಂಗ್ಲೀಷಲ್ಲಾಗಿದೆ, ಉರ್ದುವಲ್ಲಾಗಿದೆ. ಹಿಂದಿ ನಮ್ಮ ಭಾಷೆ ತಾನೆ. ಕನ್ನಡದಲ್ಲಾಗಿದೆ, ಇಂಗ್ಲೀಷಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಉರ್ದುವಲ್ಲಿ ಮಾಡಿದ್ದಾರೆ. ಯಾಕಂದರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ. ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ? ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದರಲ್ಲಿ? ಈಗ ತಪ್ಪೇನಿದೆ ಅದರಲ್ಲಿ? ತಪ್ಪೇನಿದೆ ಹೇಳಿ? ಏನು ಓಲೈಕೆ? ಈಗ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಅದೇ ನೀವೇ ಹೇಳಿ. ಇಂಗ್ಲೀಷಲ್ಲಿ ಕೊಟ್ಟರೆ ಇಂಗ್ಲೀಷ್ ಓಲೈಕೆನಾ? ಅದೇ ಹೇಳ್ತಾ ಇರೋದು ನಾನು. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ಹಿಂದಿಯಲ್ಲಿದೆ, ಉರ್ದುವಲ್ಲಿದೆ. ನೋಡ್ರಿ, ಹಿಂದಿನ ನಾವು ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗಲಿ ಅಂತ. ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗಲಿ ಅಂತ. ಸೊ ಮಾಹಿತಿಯನ್ನು ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅಧಿಕೃತ ಭಾಷೆ ಅಲ್ಲ. ಅಧಿಕೃತ ಭಾಷೆ ಅದಲ್ಲ, ಇದು ಸಂದೇಶ ರೀ, ಮೆಸೇಜ್ ಕೊಡುವಂಥದ್ದು. ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಕಲಿಸ್ಬೇಕು ಅಂಥೇಳಿ ಇದೇ ಸರ್ಕಾರ ಹೇಳುತ್ತೆ. ಆಡಳಿತ ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿಯೇ ಇರಬೇಕು ಅಂಥೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ನಾನು ಕನ್ನಡ ರಾಮಯ್ಯ ಅಂಥೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ನಿಮ್ಮದೇ ಸರ್ಕಾರ, ನಿಮ್ಮದೇ ಸಂಪುಟದ ಸಹೋದ್ಯೋಗಿಯೊಬ್ಬರು ಉರ್ದು ಪ್ರೇಮವನ್ನು ಪ್ರದರ್ಶಿಸಿ ಅದನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಇದಕ್ಕೇನು ಹೇಳಬೇಕು? ಇದನ್ನು ಹಾಸ್ಯಾಸ್ಪದ ರೀತಿಯಲ್ಲೂ ಕೂಡ ನೋಡಲಾಗ್ತಾ ಇದೆ. ಕೊಡೋದನ್ನು ಕೊಟ್ಟುಬಿಟ್ಟು ಓಲೈಕೆ ಮಾಡಿಬಿಟ್ಟು ಈಗ ಉರ್ದುನೂ ನಮ್ಮ ಭಾಷೆ, ಹಿಂದಿನೂ ನಮ್ಮ ಭಾಷೆ, ಕನ್ನಡನೂ ನಮ್ಮ ಭಾಷೆ ಅಂಥೇಳಿ ದಿನೇಶ್ ಗುಂಡೂರಾವ್ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ನಿಜಕ್ಕೂ ಕೂಡ ದಿನೇಶ್ ಗುಂಡೂರಾವ್ ಅವರ ಈ ನಡೆ ಹಾಸ್ಯಾಸ್ಪದ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಕಡೆ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳ್ತಾರೆ, ಆಡಳಿತದ ಪ್ರತಿ ಲೆಟ್ರು ಕೂಡ ಕನ್ನಡದಲ್ಲೇ ಇರಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಈಗ ನೋಡಿದರೆ ದಿನೇಶ್ ಗುಂಡೂರಾವ್ ಅವರು ಉರ್ದು, ಹಿಂದಿ ಎಲ್ಲದೂ ನಮ್ಮ ಭಾಷೆ ಅಂಥೇಳಿ ಸಮರ್ಥಿಸ್ಕೊಳ್ತಿದ್ದಾರೆ. ಏನು ಹೇಳಬೇಕು ಈ ನಡೆಗೆ ಅಂತ? ಖಂಡಿತ ಹೌದು. ಯಾಕಂದ್ರೆ ಹಿಂದಿ ವಿಚಾರದಲ್ಲಿ ಅಂದ್ರೆ ಹಿಂದಿ ಹೇರಿಕೆ ಆಗ್ತಾ ಇದೆ ಅಂತ ಮೊದಲ ಧ್ವನಿಯನ್ನ ಕಾಂಗ್ರೆಸ್ ಎತ್ತುತ್ತೆ ಮತ್ತು ಅದಕ್ಕೆ ವಿರೋಧನ ವ್ಯಕ್ತಪಡಿಸಿತ್ತು. ಆದ್ರೆ ಹಿಂದಿ ಕಡ್ಡಾಯ ಮಾಡಬಾರ್ದು ಅನ್ನುವಂಥದ್ದು. ಆದ್ರೆ ಇವತ್ತು ಇವರ ಅನುಕೂಲಕ್ಕೆ ತಕ್ಕಂತ ಒಂದು ರೀತಿಯ ಸಮರ್ಥನೆ ಕೊಟ್ರ ಅನ್ನುವಂತ ಸಹಜವಾದ ಒಂದು ಪ್ರಶ್ನೆಯನ್ನು ಎತ್ತುತ್ತೆ. ಯಾಕಂದ್ರೆ ಕನ್ನಡ, ಹಿಂದಿ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಸಾಮಾನ್ಯವಾಗಿ ಇನ್ವಿಟೇಷನ್ಗಳು ಪ್ರಿಂಟ್ ಆಗ್ತಾ ಇದ್ವು ಅಥವಾ ಜಾಹೀರಾತುಗಳು ಬರ್ತಾ ಇದ್ವು. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿದ್ದಾಗ ಸಹಜವಾಗಿ ಹಿಂದಿಯಲ್ಲೂ ಕೂಡ ಕೆಲವೊಮ್ಮೆ ಇರ್ತಾ ಇತ್ತು, ಇಲ್ಲ ಅಂತಿಲ್ಲ. ಆದ್ರೆ ಈ ಕನ್ನಡದಲ್ಲಿ ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ, ಇಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮದಲ್ಲಿ ಉರ್ದುವನ್ನ ಅಡಿಷನಲ್ ಆಗಿ ಸೇರಿಸಿರುವಂತದ್ದು ಯಾವ ರೀತಿಯ ಕಾರಣ ಏನು ಅನ್ನುವಂಥದ್ದು. ಹಾಗಾದ್ರೆ ಉರ್ದು ಭಾಷಿಕ ಅಥವಾ ಉರ್ದು ಮಾತನಾಡುವವರು ಪ್ರತ್ಯೇಕ ಅಥವಾ ಬೇರೆ ರಾಜ್ಯದಿಂದ, ಬೇರೆ ದೇಶದಿಂದ ಬಂದಿರೋಲ್ಲ. ಅವ್ರು ಇದ್ದ ಮೇಲೆ ಅವ್ರಿಗೆ ಕನ್ನಡ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಥವಾ ಕನ್ನಡ ಬರ್ತಾ ಇರುತ್ತೆ ಅನ್ನೋದು ಕೂಡ. ಆದ್ರೆ ಅವರಿಗೆ ಒಂದು ವಿಶೇಷವಾಗಿ ನಾವು ಉರ್ದು ಓದೋರಿಗಾಗಿ ಮಾಡ್ತೀವಿ ಅಂದ್ರೆ ಇದು ಓಲೈಕೆನಾ ಅಥವಾ ಏನು ಅನ್ನುವಂಥ ಸಹಜವಾದ ಪ್ರಶ್ನೆ ಏನಾದ್ರು ಉಂಟಾಗುತ್ತೆ. ಮತ್ತು ಒಂದು ಹೊಸ ಸಂಪ್ರದಾಯನ ಇದು. ಹಾಗಾದ್ರೆ ಇನ್ ಮುಂದೆ ಎಲ್ಲವೂ ಕೂಡ ಉರ್ದು ಒಂದು ಇರ್ಲಿ ಅಡಿಷನಲ್ ಆಗಿ ಅನ್ನುವಂಥ ಸಂಪ್ರದಾಯ ಹುಟ್ಟಾಕುತ್ತಾ ಸರ್ಕಾರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದು ಕೇಳುವಂತ ಒಂದು ಪರಿಸ್ಥಿತಿ ತಂದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.